Thank you, Holy Spirit. Thank you, Jesus. Hallelujah. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತು ಭಾನುವಾರದ ಆರಾಧನೆಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತೇನೆ. ಪ್ರಿಯರೇ, ಒಂದು ವಾಕ್ಯವನ್ನು ಓದಿ ಮತ್ತೆ ನಾವು ಆರಾಧನೆ ಭಾಗಕ್ಕೆ ಹೋಗುವ. ಪ್ರಾರ್ಥನೆ ಮಾಡಿ. 99 ಕೀರ್ತನೆ. ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಜನಾಂಗಗಳು ನಡಿಗೊಲಿ. ಕೆರೂಬಿಯರ ಮಧ್ಯದಲ್ಲಿ ಆಸೀನರುಡನಾತನು ಆಳುತ್ತಾನೆ, ಭೂಮಿಯು ಕಂಪಿಸಲಿ. ಚೀಯೋನಿನಲ್ಲಿರುವ ಯೆಹೋವನು ದೊಡ್ಡವನು, ಆತನು ಎಲ್ಲ ಜನಾಂಗಗಳಲ್ಲಿ ಮಹೋನ್ನತನು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ದೇವರು ದೊಡ್ಡವನಾಗಿದ್ದಾನೆ. ಆತನು ಸರ್ವಶಕ್ತ ದೇವರಾಗಿದ್ದಾನೆ. ಆತನು ಭೂಮಿಯನ್ನು ಜಗತ್ತನ್ನು ಆಳ್ತಾ ಇದ್ದಾನೆ. ಆ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ನಮ್ಮ ತಂದೆಯಾದ ದೇವರಿಗೆ ನಾವು ಆರಾಧನೆ ಮಾಡುವರಾಗಿದೆ. ಈ ಸಮಯದಲ್ಲಿ ಪರಿಶುದ್ಧಾತ್ಮನೇ, ನೀನು ಸಹಾಯ ಮಾಡು. ನಿನಗೆ ಸ್ವಾಗತ ಪರಿಶುದ್ಧಾತ್ಮನೇ. ನಮ್ಮ ಮಧ್ಯದಲ್ಲಿ ಓಲಾಡಿ ಇಳಿದು ಬಂದಿದ್ದಕ್ಕೆ ಸ್ತೋತ್ರ. ನಿನ್ನ ಪ್ರಸನ್ನತೆ ಇದ್ದಿದ್ದಕ್ಕೆ ಸ್ತೋತ್ರ. ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದ್ದಕ್ಕೆ ಸ್ತೋತ್ರಪ್ಪ. ಕರ್ತನೇ, ನೀನು ನಡೆಸು. ನೀನು ಮಹಿಮೆ ಹೊಂದಬೇಕು ಕರ್ತನೇ. ನಿನ್ನ ಮಕ್ಕಳಾದ ನಾವು ಕರ್ತನೇ ಸೇರಿ ಮಾಡುವ ಈ ಆರಾಧನೆ ಸ್ತುತಿಯಲ್ಲಿ ನೀನು ಮಹಿಮೆ ಹೊಂದು ನಿನ್ನ ಅಭಿಷೇಕದಿಂದ ಒಬ್ಬೊಬ್ಬರಿಗೆ ನೀನು ತುಂಬಿಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಆರಾಧನೆ ಸ್ತುತಿ ಮಾಡುವಾಗ ನಿನ್ನ ಮಕ್ಕಳಿಗೆ ಬಿಡುಗಡೆ ಆಗಲಿಕ್ಕತ್ತಾನೆ, ನಿನ್ನ ಮಕ್ಕಳಿಗೆ ಸ್ವಸ್ಥತೆ ಆಗಲಿಕ್ಕತ್ತಾನೆ, ಬಂಧನ ಮುರಿಯಲ್ಪಡಲಿಕ್ಕತ್ತಾನೆ. ಯಾರ್ಯಾರಿಗೆ ಆಶೀರ್ವಾದ ಇಲ್ಲೋ ಆಶೀರ್ವಾದ ಇಳಿದು ಬರಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಬಂದಾದ ಬಾಗಿಲು ತೆರೆಯಲ್ಪಡಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ತಂದೆ, ನಿನಗೆ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ, ಆಮೆನ್. ಈ ಸಮಯದಲ್ಲಿ ನಾವು ಸ್ತುತಿ ಮಾಡುವ, ನಮ್ಮ ತಂದೆ ದೇವರಿಗೆ ಆರಾಧಿಸುವ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು, ದೇವರ ಉಪಸ್ಥಿತಿ ಉಂಟು ನಮ್ಮ ಮಧ್ಯದಲ್ಲಿ. ಆತನ ಮನಪೂರ್ವಕವಾಗಿ ಸತ್ಯದಿಂದಲೂ ಆತ್ಮದಿಂದಲೂ ಆರಾಧಿಸುವ ನಾವು ಈ ಸಮಯದಲ್ಲಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಎಸ್, सबसे ऊंचा है यीशु तेरा नाम, सबसे ऊंचा है यीशु तेरा नाम, सबसे ऊंचा है यीशु तेरा नाम, सबसे ऊंचा है। बीमारी से गरीबी से शाप से है छुड़ाता, वो नाम है जो अंधों को रोशनी है देता। बीमारी से गरीबी से शाप से है छुड़ाता, वो नाम है जो अंधों को रोशनी देता। जिस नाम है जिंदगी यीशु है वो नाम, जिस नाम है बंदगी यीशु है वो नाम, यीशु तेरा नाम सबसे ऊंचा है, यीशु तेरा नाम ग्लोरी ग्लोरी है, यीशु तेरा नाम सबसे ऊंचा है, यीशु तेरा नाम सबसे ऊंचा है। उस नाम से शैतान डरे, उस नाम की जय जय करे, उस नाम से मान चले, उस नाम को सलाम करे। जिस नाम से शैतान
डरे, उस नाम की जय जय करे, उस नाम से ज़बान चले, उस नाम को सलाम करे। जिस नाम है जिंदगी, यीशु है वो नाम। जिस नाम है बंदगी, यीशु है वो नाम। यीशु तेरा नाम सबसे ऊंचा है। इन नामों दೊಡ್ಡದಾಗಿದೆ, सबसे ऊंचा नाम यीशु मसीह का नाम है। यीशु तेरा नाम सबसे ऊंचा है। यीशु तेरा नाम सबसे ऊंचा है। या ನಾಮದಲ್ಲಿ ಮುಕ್ತಿ, ಯಾ ನಾಮದಲ್ಲಿ ಶಕ್ತಿ, ಯಾ ನಾಮದಲ್ಲಿ ಶಾಂತಿ ಕೊಡುವನು ಆ ನಾಮ ಸ್ವಸ್ಥತೆ. ಯಾ ನಾಮದಲ್ಲಿ ಮುಕ್ತಿ, ಯಾ ನಾಮದಲ್ಲಿ ಶಕ್ತಿ, ಯಾ ನಾಮದಲ್ಲಿ ಶಾಂತಿ ಕೊಡುವನು ಆ ನಾಮ ಸ್ವಸ್ಥತೆ. ಯಾ ನಾಮದಲ್ಲಿ ಜೀವವು, ಯೇಸುವಿನ ನಾಮ, ಆ ನಾಮದಲ್ಲಿ ಜೀವವು, ಯೇಸುವಿನ ನಾಮ, ಯೇಸುವಿನ ನಾಮ ಎಲ್ಲಕ್ಕಿಂತ ಮೇಲಾದದು. ಯೇಸು ನಿನ್ನ ನಾಮ ಎಲ್ಲಕ್ಕಿಂತ ಮೇಲಾದದು. ಎಲ್ಲಕ್ಕಿಂತ ಮೇಲಾದದು. ಯೇಸು ನಿನ್ನ ನಾಮ 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 ಮೇಲಾದದು. ಯೇಸು ನಿನ್ನ ನಾಮ ಎಲ್ಲಕ್ಕಿಂತ ಮೇಲಾದದು. ಅದ್ವಿತೀಯ ನಾಮ, ಅತಿಶಯ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. ಅದ್ವಿತೀಯ ನಾಮ, ಅತಿಶಯ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. ಸುಂದರ ಸುಂದರ ನಾಮ ಯೇಸು ನಾಮ. ಸುಂದರ ಸುಂದರ ನಾಮ ಯೇಸು ನಾಮ. ಸುಂದರ ಸುಂದರ ನಾಮ ಯೇಸುವಿನ ನಾಮ. ಸುಂದರ ಸುಂದರ ನಾಮ ಯೇಸುವಿನ ನಾಮ. ಯೇಸು ನಾಮ ಸುಂದರ ನಾಮ ಯೇಸು ನಾಮ ಮಧುರ ನಾಮ, ಶೇನಿಗಿಂತಲೂ ನಾಮ ಮಧುರವು. ಪಾಪವೆಲ್ಲ ಕ್ಷಮಿಸುವ ನಾಮ, ಶಾಪವೆಲ್ಲ ತೊಲಗಿಸುವ ನಾಮ ಸ್ವಸ್ಥಪಡಿಸುವ ಯೇಸು ನಾಮವು. ಎಲ್ಲ ನಾಮಕ್ಕಿಂತಲೂ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಎಲ್ಲ ನಾಮಕ್ಕಿಂತಲೂ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಸುಂದರ ಸುಂದರ ನಾಮ ಯೇಸುವಿನ ನಾಮ. ಗ್ಲೋರಿ 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 ಗ್ಲೋರಿ, ದೇವಾನಿಗೆ ಮಹಿಮೆ. ನಾಮ ಯೇಸುವಿನ ನಾಮ. ಸುಂದರ ಸುಂದರ ನಾಮ ಯೇಸುವಿನ ನಾಮ. ಸುಂದರ ಸುಂದರ ನಾಮ ಯೇಸುವಿನ ನಾಮ. ಅದ್ವಿತೀಯ ನಾಮ, ಅತಿಶಯ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. ಅದ್ವಿತೀಯ ನಾಮ, ಅತಿಶಯ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. ಸುಂದರ ಸುಂದರ ನಾಮ
ಯೇಸುವಿನ ನಾಮ, ಸುಂದರ ಸುಂದರ ನಾಮ ಯೇಸುವಿನ ನಾಮ. ನಮ್ಮ ಯೇಸುವಿನ ನಾಮ ಅತಿ ಉನ್ನತ ನಾಮ. ಯೇಸುವಿನ ನಾಮ ಸುಂದರ ನಾಮವಾಗಿದೆ, ಅತಿ ಸುಂದರ ನಾಮ ಅದು ಕರ್ತನೆ. ಎಲ್ಲ ಮಾನವನಿಗೆ ಆ ನಾಮ ಬೇಕು, ಆ ಎಲ್ಲ ಮಾನವನಿಗೆ ಆ ನಾಮವನ್ನು ಕೊಟ್ಟಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಆ ನಾಮ ಎಲ್ಲ ಮಾನವನಿಗೆ ಬೇಕು. ಥ್ಯಾಂಕ್ ಯು ಲೋ. ಆ ನಾಮದಲ್ಲಿ ರಕ್ಷಣೆ, ಯೇಸುವಿನ ನಾಮದಲ್ಲಿ ರಕ್ಷಣೆ. ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಲೋ. ತಂದೆ ನಿಂಗೆ ಸ್ತೋತ್ರಪ್ಪ, ಯೇಸುವೇ ನಿಂಗೆ ಸ್ತೋತ್ರ. ಓ ಗ್ಲೋರಿ 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 ಗ್ಲೋರಿ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು. ಆತನು ಚಲಿಸ್ತಾ ಇದ್ದ ನಮ್ಮ ಮಧ್ಯದಲ್ಲಿ. ಎಸ್ ಎಸ್. ಕರಗಳನ್ನೆತ್ತಿ ಪೂರ್ಣ ಹೃದಯದಿಂದ ನಿತ್ಯವೂ ಆರಾಧಿಸುವೆ. ಮೊಣಕಾಲೂರಿ ನಿನ್ನ ಶ್ರೇಷ್ಠ ನಾಮವ ನಿತ್ಯವೂ ಆರಾಧಿಸುವೆ. ಕರಗಳನ್ನೆತ್ತಿ ಪೂರ್ಣ ಹೃದಯದಿಂದ ನಿತ್ಯವೂ ಆರಾಧಿಸುವೆ. ಮೊಣಕಾಲೂರಿ ನಿನ್ನ ಶ್ರೇಷ್ಠ ನಾಮವ ನಿತ್ಯವೂ ಆರಾಧಿಸುವೆ. ಪ್ರಸನ್ನತೆಯಲ್ಲೇ ನನ್ ಜೀವವಿದೆ, ನಿನ್ ಪ್ರಸನ್ನತೆಯಲ್ಲೇ ಸಮೃದ್ಧಿ ಇದೆ. ನಿನ್ ಪ್ರಸನ್ನತೆಯಲ್ಲೇ ನನ್ ಅನುಗ್ರಹವಿದೆ. ನಿನ್ ಪ್ರಸನ್ನತೆಯಲ್ಲೇ ಆರೋಗ್ಯವಿದೆ. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆ ನನ್ನ ಅಳಗುತ್ತಾಳ, ನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ನನ್ನ ಅಳಗುತ್ತಾಳ, ನಿಲ್ಲದೆ ನಾ ಬಾಳಲಾರೆನು. ಜೀವಕ್ಕಿಂತ ಶ್ರೇಷ್ಠವು ನಿನ್ನ ಪ್ರೇಮವು, ಆಕಾಶಕ್ಕಿಂತ ಉನ್ನತ ನಿನ್ನ ಕೃಪೆಯು. ಜೀವಕ್ಕಿಂತ ಶ್ರೇಷ್ಠವು ನಿನ್ನ ಪ್ರೇಮವು, ಆಕಾಶಕ್ಕಿಂತ ಉನ್ನತ ನಿನ್ನ ಕೃಪೆಯು. ಅಲ್ಪನ ಮೇಲೆತ್ತುವುದು ನಿನ್ನ ದಯೆಯು, ಅದ್ಭುತವ ಮಾಡುವುದು ನಿನ್ನ ಕರುಣೆಯು. ಅಲ್ಪನ ಮೇಲೆತ್ತುವುದು ನಿನ್ನ ದಯೆಯು, ದಯ ತೋರಿಸಿ ನಮ್ಮನ್ನೆಲ್ಲರನ್ನು ಕರ್ತನೆ ಅದ್ಭುತವಾಗಿ ಕರ್ತನೆ ನಿನ್ನ ಕರುಣೆ. ಕರುಣೆ ನಮ್ಮನ್ನು ತೋರಿಸಿ ಕರುಣಿಸಿದ್ದಪ್ಪ. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆ
ಪ್ರಸನ್ನತೆ ಬಿರುಗಾಳಿಯು ಶಾಂತವಾಗುವುದು ನಿನ್ನ ಪ್ರಸನ್ನತೆ ನನ್ನ ಪರಿಚಿತ ಬದಲಾಗುವುದು ನಿನ್ನ ಮಾತಿಗೆ ನಿನ್ನ ಒಂದು ಮಾತು ಸಾಕು ನನ್ನ ಬಾಳಿಗೆ ಎಲ್ಲ ಪರಿಸ್ಥಿತಿ ಬದಲಾಗುವುದು ನಿನ್ನ ಮಾತಿಗೆ ನಿನ್ನ ಮಾತಿಗೆ ನಿನ್ನ ಎಲ್ಲ ಒಂದು ಪರಿಸ್ಥಿತಿ ಬದಲಾಗ್ತದೆ ಕರ್ತನೇ. ಸಾಕು Yes. ನನ್ನ ಬಾಳಿಗೆ ಪ್ರಸನ್ನತೆ 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 ಇನ್ನು ಅಧಿಕವಾಗಿ ಬೇಕು ಪ್ರಸನ್ನತೆ 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 ಇನ್ನು ಅಧಿಕವಾಗಿ ಬೇಕು ನಿನ್ನ ಪ್ರಸನ್ನತೆ ನನ್ನ ಅಡಗುತ್ತಾನ ನಿಲ್ಲದೆ ನಾ ಬಾಳಲಾರೆನು ನಿನ್ನ ಪ್ರಸನ್ನತೆ ನನ್ನ ಅಡಗುತ್ತಾನ ನೀನಿಲ್ಲದೆ ನಾ ಬಾಳಲಾರೆನು ನಿನ್ನ ಪ್ರಸನ್ನತೆ ಆತನ ಪ್ರಸನ್ನತೆ ನಮ್ಮ ಮೇಲೆ ಇಳಿದಿದೆ. ನಿಮ್ಮೆಲ್ಲರ ಮೇಲೆ ಆತನ ಪ್ರಸನ್ನತೆ ಇಳಿದು ಬಂದಿದೆ. ನಿನ್ನ ಪ್ರಸನ್ನತೆ ನನ್ನ ಅಡವು ಕಾಣ ನೀನಿಲ್ಲದೆ ನಾ ಬಾಳಲಾರೆನು ಪ್ರಸನ್ನತೆಯಲ್ಲೇ ನನ್ನ ಜೀವವಿದೆ ನಿನ್ ಪ್ರಸನ್ನತೆಯಲ್ಲೇ ನನ್ನ ಸಮೃದ್ಧಿ ಇದೆ ನಿನ್ ಪ್ರಸನ್ನತೆಯಲ್ಲಿ ನನ್ನ ಅನುಗ್ರಹವಿದೆ ನಿನ್ ಪ್ರಸನ್ನತೆಯಲ್ಲಿ ಆರೋಗ್ಯವಿದೆ ಪ್ರಸನ್ನತೆ 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 ಇನ್ನು ಅಧಿಕವಾಗಿ ಬೇಕು ಪ್ರಸನ್ನತೆ 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 ಇನ್ನು ಅಧಿಕವಾಗಿ ಬೇಕು ನಿನ್ನ ಪ್ರಸನ್ನತೆ ನನ್ನ ಅಡಗುತ್ತಾನ ನೀನಿಲ್ಲದೆ ನಾ ಬಾಳಲಾರೆನು ನಿನ್ನ ಪ್ರಸನ್ನತೆ ನನ್ನ ಅಡಗುತ್ತಾನ ನೀನಿಲ್ಲದೆ ನಾ ಬಾಳಲಾರೆನು ನಿನ್ನ ಪ್ರಸನ್ನತೆ ಆತನ ಪ್ರಸನ್ನತೆ ಎಲ್ಲರೂ ಬಯಸಬೇಕು. ಆತನ ಪ್ರಸನ್ನತೆ ಬೇಕು ನಮಗೆ. ಥ್ಯಾಂಕ್ ಯು ಲಾ. ನಿನ್ನ ಪ್ರಸನ್ನತೆ ಕರ್ತನೇ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ. ಒಬ್ಬೊಬ್ಬರ ಮೇಲಿನ ಪ್ರಸನ್ನತೆ ಇದ್ದಿದ್ದಕ್ಕೆ ಸ್ತೋತ್ರ ಕರ್ತನೇ. ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ ತಂದೆಯಾದ ದೇವರೇ ಸ್ತೋತ್ರ. ಏಕೆಂದರೆ ಸ್ತೋತ್ರಕ್ಕೆ ಯೋಗ್ಯನು, ಆರಾಧನೆಗೆ ಯೋಗ್ಯನು, ಮಹಿಮೆಗೆ ಯೋಗ್ಯ ನೀನಾಗಿದ್ದಿ ಕರ್ತಂದೇವ. ರಾಜಾದಿರಾಜನಿಗೆ ಸ್ತೋತ್ರಪ್ಪ. ಸಿಂಹಾಸನ ರೂಢನಾದ ತಂದೆಯನಿಗೆ ಸ್ತೋತ್ರಪ್ಪ. ರಾಜಾದಿರಾಜ ಯೇಸುವೇನಿಗೆ ಸ್ತೋತ್ರ. ಸ್ತೋತ್ರಪ್ಪ ಸ್ತೋತ್ರಪ್ಪ ತಂದೆ. ಕೊಂಡಾಡ್ತೇನೆ ನಾನು, ಘನಪಡಿಸ್ತೇನಪ್ಪ ನಿನ್ನ ನಾಮವನ್ನು. ಯೇಸೇ ಯೇಸೇ ಅಪ್ಪ ತಂದೆ. ಎಸ್ ಎಸ್ ಓ ಗ್ಲೋರಿ. ಒಬ್ಬೊಬ್ಬರಿಗೆ ನಿನ್ನ ಮುಟ್ಟುತ್ತಾ ಇದ್ದೇನೆ, ಒಬ್ಬೊಬ್ಬರಿಗೆ ಟಚ್ ಮಾಡ್ತಾ ಇದ್ದೇನೆ. ಯಾವ ಬಾಗಿಲಿನ ಬಲಹೀನತೆ ಉಂಟು ತೆಗೆದು ಹಾಕ್ತಾ ಇದ್ದೇನೆ. ಹಳೆಯ ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಒಳ್ಳೆಯ ನನ್ನ ನಡೆಸುತ್ತಲಿರುವೆ. ವಂದಿಸಲು
ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಹಗಲು ಇರುಳು ಎಲ್ಲ ಸಮಯಗಳಲ್ಲಿ ನನ್ನ ನಡೆಸುವ ನಿನ್ನ ಕರಗಳನ್ನ ಕಂಡೆ. ಹಗಲು ಹೆಚ್ಚುವಾಗ ಸಿಲುಕಿಕೊಳ್ಳದೇನ ಸಹಾಯ ಮಾಡು ಕರಗಳನ್ನ ಕಂಡೆ. ಹಗಲು ಇರುಳು ಎಲ್ಲ ಸಮಯಗಳಲ್ಲಿ ನನ್ನ ನಡೆಸುವ ನಿನ್ನ ಕರಗಳನ್ನ ಕಂಡೆ. ಅಗತ್ಯ ಹೆಚ್ಚುವಾಗ ಸಿಲುಕಿಕೊಳ್ಳದೇನ ನಡೆಸುವ ನಿನ್ನ ಕರಗಳನ್ನ ಕಂಡೆ. ಎಲ್ಲ ಇಕ್ಕಟ್ಟಿನಲ್ಲಿ ನಾ ಬೀಳದೆ ಕಾಯುವ ಒಳ್ಳೆಯ ಪ್ರಿಯ ಕರ್ತನೇ. ಎಲ್ಲ ಇಕ್ಕಟ್ಟಿನಲ್ಲೂ ನಾ ಬೀಳದೆ ಕಾಯುವ ಒಳ್ಳೆಯ ಪ್ರಿಯ ಕರ್ತನೇ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಒಳ್ಳೆಯ ಎಬಿನೆಜರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಒಳ್ಳೆಯ ಎಬಿನೆಜರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಮರಣ ಹಾದಿಯಲ್ಲಿ ನಾನು ನಡೆಯುವಾಗ ಕಾಪಾಡುವ ನಿನ್ನ ಕರಗಳನ್ನ ನಮ್ಮನ್ನು ಕಾಪಾಡ್ತಾನೆ. ಹೌದು ಸ್ವಾಮಿ. ಒಣಗಿ ಇದ್ದ ಸಮಯ ಸಾಯದಂತೆ ನನ್ನ ಹೋರುವ ನಿನ್ನ ಕರಗಳನ್ನ ಕಂಡೆ. ನನ್ನ ಮಾರದ ಜೀವಿತ ಮಧುರವಾಗಿ ಮಾತಾಡಿಸುವ ಒಳ್ಳೆಯ ಪ್ರಿಯ ಕರ್ತನೇ. ನನ್ನ ಮಾರದ ಜೀವಿತ ಮಧುರವಾಗಿ ಮಾತಾಡಿಸುವ ಒಳ್ಳೆಯ ಪ್ರಿಯ ಕರ್ತನೇ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಒಳ್ಳೆಯ ಎಬಿನೆಜರಾಗಿ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಒಳ್ಳೆಯ ಎಬಿನೆಜರಾಗಿ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಎಬಿನೆಜರಾಗಿ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಆಗಿ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ವಂದಿಸಲು ಮಾತು ಇಲ್ಲವೇ.
ಸಾಲು ಮಾತು ಇಲ್ಲವೇ. Oh glory, glory, oh glory, glory, glory. Thank you Lord, thank you Jesus. ತಂದೆ ನಿನಗೆ ಸ್ತೋತ್ರಪ್ಪ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ. ನಿನ್ನ ಮಕ್ಕಳಾದ ನಾವು ಕರ್ತನೇ ಸೇರಿ ಆತ್ಮದಿಂದಲೂ ಸತ್ಯದಿಂದಲೂ ಮಾಡಿದ ಆರಾಧನೆ ನೀನು ಸ್ವೀಕಾರ ಮಾಡಿದ್ದಕ್ಕೆ ಸ್ತೋತ್ರ. ನಮ್ಮ ಯಜ್ಞವು ನೀನು ಸ್ವೀಕಾರ ಮಾಡಿದ್ದಕ್ಕೆ ಸ್ತೋತ್ರ. ಸ್ತುತಿಗೆ ನೀನು ಯೋಗ್ಯನಾಗಿದ್ದಿ ಕರ್ತನೇ, ಆರಾಧನೆಗೆ ನೀನು ಯೋಗ್ಯನಾಗಿದ್ದಿ ಕರ್ತನೇ. ಅಪ್ಪ ತಂದೆ ನೀನು ಒಳ್ಳೆಯವನು, ಗೌರವಕ್ಕೆ ಯೋಗ್ಯನು, ಮಾನಕ್ಕೆ ಯೋಗ್ಯನು, ಮಹಿಮೆಗೆ ಯೋಗ್ಯನು ನೀನಾಗಿದೆ ಕತೆ, ಘನತೆಗೆ ಯೋಗ್ಯನು ನೀನಾಗಿದ್ದೆಪ್ಪ ತಂದೆ ಸ್ತೋತ್ರ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಆಮೇನ್. ಪ್ರಿಯರೇ, ನಾವು ವರ್ಷದಲ್ಲಿ ಇವತ್ತು ಒಳಗೆ ಪ್ರವೇಶ ಆಗಿದ್ದೇವೆ. ದೇವರು ನಮಗೆ ಸ್ತೋತ್ರವಾಗಲಿ. ದೇವರಿಗೆ ಎಷ್ಟು ಹೊಗಳಿದರೂ ಕಡಿಮೆ, ಏಕೆಂದರೆ ಇಡೀ ವರ್ಷ ನಮಗೆ ನಡೆಸಿದ್ದಾನೆ ಆತನು. ವರ್ಷಡೀ ನಡೆಸಿದ್ದಾನೆ. ವರ್ಷಡೀ ನಡೆಸಿ ನಮಗೆ ಆತನು ಹೊಸ ವರ್ಷದ ಒಳಗೆ ನಮಗೆ ಸೇರಿಸ್ತಾನೆ. 2026ಗೆ ನಮಗೆ ಸೇರಿಸಿದ್ದಾನೆ ಆತನು. ಒಳ್ಳೆಯ ಆರೋಗ್ಯವನ್ನು ಕೊಟ್ಟು, ಶಾಂತಿ ಸಮಾಧಾನ ಕೊಟ್ಟು ಜೀವಂತ ಇಟ್ಟಿದ್ದಾನೆ. ಪ್ರಿಯರೇ, ಹಾಗಾದರೆ ಏನು ಬಯಸ್ತಾನೆ ನಮ್ಮ ದೇವರು ನಮಗೆ ಈ ವರ್ಷದಲ್ಲಿ? ಏನು ಬಯಸ್ತಾನೆ ನಮ್ಮ ವಿಷಯದಲ್ಲಿ, ನಿಮ್ಮ ವಿಷಯದಲ್ಲಿ ಏನು ಬಯಸ್ತಾ ಇದ್ದಾನೆ? ದೇವರು ಹಾಳು ಬಯಸ್ತಾನ? ಎಂದಿಗೂ ಬಯಸ್ತಿಲ್ಲ. ದೇವರು ಒಳ್ಳೆಯದನ್ನೇ ಬಯಸ್ತಾ ಇದ್ದಾನೆ. ದೇವರ ಮಕ್ಕಳು ಒಳ್ಳೆಯದಾಗಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ನೀವು ಆಶೀರ್ವಾದ ಹೊಂದಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ನೀವು ಶಾಂತಿ ಸಮಾಧಾನದಲ್ಲಿ ಜೀವಿಸಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಪ್ರಿಯರೇ, ಅದಕ್ಕೋಸ್ಕರ ನಾವು ಇವತ್ತಿನ ಈ ವರ್ಷದ ಸಂದೇಶ ಭಾಗಕ್ಕೆ ಹೋಗುವ. ದೇವರು ಏನು ಬಯಸ್ತಾ ಇದ್ದಾನೆ ನಿಮ್ಮ ವಿಷಯದಲ್ಲಿ, ದೇವರ ಮಕ್ಕಳ ವಿಷಯದಲ್ಲಿ ಏನು ಬಯಸ್ತಾ ಇದ್ದಾನೆ, ದೇವರು ಏನು ಮಾತಾಡ್ತಾ ಇದ್ದಾನೆ? ಪ್ರಿಯರೇ, ನೀವು ದೇವರ ಮಕ್ಕಳಾಗಿದ್ದೀರಿ. ಯಾರ್ಯಾರು ಯೇಸು ಕ್ರಿಸ್ತನಿಗೆ ಸ್ವಂತ ರಕ್ಷಕನೊಂದು ಸ್ವೀಕಾರ ಮಾಡಿದ್ದಾರೆ ಅವರೆಲ್ಲರೂ ಅಬ್ರಾಮನ ಸಂತತಿ, ಇಸ್ರಾಯೇಲರೊಂದು ಹೇಳ್ಬೋದು. ಅಬ್ರಾಮನ ಸಂತತಿ ಇಸ್ರಾಯೇಲರು. ಯೇಸುಗೆ ಸ್ವೀಕಾರ ಮಾಡಿದರು ಎಲ್ಲರೂ ಅಬ್ರಾಮನ ಸಂತತಿ. ಅಬ್ರಾಮನಿಗೆ ಮಾಡಿದ ವಾಗ್ದಾನ ಅದು ನಿಮ್ಮ ಮೇಲೆ ನೆರವೇರುತ್ತದೆ. ಅದು ಒಂದು ವಾಕ್ಯವನ್ನು ತೆಗೆಯುವ ನಾವು. ಧರ್ಮೋಪದೇಶ ಕಾಂಡ ಈ ವರ್ಷದ ಸಂದೇಶ ಅದು. ಧರ್ಮೋಪದೇಶ ಕಾಂಡ 1:11 ದೇವರು ಈ ರೀತಿ
ಹೇಳ್ತಾ ಇದ್ದಾನೆ, ನಿಮ್ಮ ವಿಷಯದಲ್ಲಿ ನಮ್ಮ ವಿಷಯದಲ್ಲಿ ಹೇಳ್ತಾ ಇದ್ದಾನೆ. ನೀವು ಈಗ ಇರುವುದಕ್ಕಿಂತಲೂ ಇನ್ನು 1000ದಷ್ಟು ಆಗುವಂತೆ ನಿಮ್ಮ ಪಿತೃಗಳ ದೇವರಾದ ಯೆಹೋವನು ನಿಮ್ಮನ್ನು ಹೆಚ್ಚಿಸಿ ತಾನು ವಾಗ್ದಾನ ಮಾಡಿದ ಪ್ರಕಾಶವೇ ನಿಮಗೆ ಶುಭಗಳನ್ನು ಅನುಗ್ರಹಿಸಲಿ. ದೇವರು ವಾಗ್ದಾನ ಮಾಡಿದ್ದಾನೆ. ನೀವು ವಾಗ್ದಾನದ ದೇಶಕ್ಕೆ ಹೋಗ್ತೀರಿ. ದೇವರು ವಾಗ್ದಾನ ಮಾಡಿದ್ದಾನೆ, ಹಾಲು ಜೇನು ಹರಿಯುವ ದೇಶಕ್ಕೆ ನಿಮಗೆ ಕರ್ಕೊಂಡು ಹೋಗ್ತೇನೆಂದು. ಅಲ್ಲಿ ನೀವು ಹೆಚ್ಚಿಸುವಿರಿ, ಹೆಚ್ಚು 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 ಆಗುವಿರಿ. ಪ್ರಿಯರೇ, ಹೊಸ ಒಡಂಬಡಿಕೆಯಲ್ಲಿ ಹೇಳುವುದಾದರೆ, ಯೇಸು ಕ್ರಿಸ್ತನಿಗೆ ಯಾರ್ಯಾರು ಸ್ವೀಕಾರ ಮಾಡಿದ್ದಾರೆ ಅವರೆಲ್ಲರೂ ವಾಗ್ದಾನ ದೇಶದ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ನೀವೆಲ್ಲರೂ ವಾಗ್ದಾನ, ದೇವರು ಏನು ವಾಗ್ದಾನ ಮಾಡಿದ್ದಾನೆ ಆ ಒಂದು ಮಾರ್ಗದಲ್ಲಿ ನೀವು ಹೋಗ್ತಾ ಇದ್ದೀರಿ. ಆಲ್ರೆಡಿ ನಿಮಗೆ ಏನು ದೇವರು ಹೇಳಿದ್ದಾನೆ, ವಾಗ್ದಾನ ಮಾಡಿದ್ದಾನೆ, ನಿಮಗೆ ನಿತ್ಯತ್ವ ನಾನು ಕೊಡ್ತೇನೆ ಎಂದು. ಆದರೆ ಈ ಲೋಕದಲ್ಲಿ ಇರುವಾಗಲೂ ಕೂಡ ನೀವು ದಿನದಿಂದ ದಿನ ಅಭಿವೃದ್ಧಿ ಆಗಬೇಕಂತ ದೇವರು ಬಯಸ್ತಾ ಇದ್ದಾನೆ. ಅದಕ್ಕೆ ಸರಿ ದೇವರು ಎಷ್ಟೋ ಸರಿ ಹೇಳ್ತಾ ಇದ್ದಾನೆ, ಹೆದರಬೇಡ, ಧೈರ್ಯದಿಂದ ಇರು. ಲೋಕದಲ್ಲಿ ಹೆದರಿಕೆ ಇರಬಹುದು, ಈ ವರ್ಷ ಗಲಿಬಿಲಿ ಇರಬಹುದು, ಸಮಸ್ಯೆ ಇರಬಹುದು. ಅದಕ್ಕೆ ಗಮನ ಕೊಡದೆ ದೇವರು ಏನು ವಾಗ್ದಾನ ಮಾಡಿದ್ದಾನೆ ಅದನ್ನು ಮುಂದೆ ನೋಡಿ ಅದನ್ನು ನಾವು ಹೃದಯದಲ್ಲಿ ಇಟ್ಟು ಮುಂದೆ ಹೋಗಬೇಕು. ಎಡಕ್ಕೋ ಬಲಕ್ಕೋ ತಿರುಗಬೇಡ ಅಂತ ಹೇಳ್ತಾನೆ ದೇವರು. ನಾನು ಮಾಡಿದ ವಾಗ್ದಾನದ ಮೇಲೆ ನಿನ್ನ ದೃಷ್ಟಿ ಇರಲಿ ಹೇಳ್ತಾನೆ. ನಿನಗೇನು ವಾಗ್ದಾನ ಮಾಡಿದ್ದಾನೆ ಅದರಲ್ಲಿ ನಿನ್ನ ದೃಷ್ಟಿ ಇರಲಿ, ನಿನಗೆ ಹೆಚ್ಚಿಸ್ತೇನೆ ಅಂತ ಹೇಳ್ತಾನೆ ಆತನು. ಎಲ್ಲ ಭಾಗದಲ್ಲಿ, ಫೈನಾನ್ಸ್ ಭಾಗದಲ್ಲಿ ನಿನಗೆ ಹೆಚ್ಚಿಸ್ತೇನೆ, ನಿನ್ನ ಕುಟುಂಬ ಜೀವಿತದಲ್ಲಿ ನಿನಗೆ ಹೆಚ್ಚಿಸ್ತೇನೆ. ದೇವರು ಎಷ್ಟೋ ವಾಗ್ದಾನ ಮಾಡಿದ್ದಾನೆ. ಅದಕ್ಕೆ ಸರಿ ಇಲ್ಲಿ ಹೇಳ್ತಾನೆ, ನೀವು ಈಗ ಇರುವುದಕ್ಕಿಂತಲೂ, ಈಗ ನೀವು ಏನು ಸ್ಥಿತಿಗತಿ ಉಂಟು ನಿಮ್ಮದು, ಅದಕ್ಕಿಂತಲೂ ಇನ್ನು 1000ದಷ್ಟು, 1000 ಪಾಲಷ್ಟು ಆತನು ಹೇಳ್ತಾನೆ, ನಿಮ್ಮ ಪಿತೃಗಳ ದೇವರಾದ ಯೆಹೋವನು ನಿಮಗೆ ಹೆಚ್ಚಿಸುವ ದೇವರಾಗಿದ್ದಾನೆ. ದೇವರು ದಿನ ನಿಮ್ಮ ಆತ್ಮಿಕ ಜೀವಿತದಲ್ಲಿ ಬೆಳೆಸ್ತಾನೆ. ದೇವರು ಏನು ಬಯಸ್ತಾ ಇದ್ದಾನೆ, ನೀವು ಆತ್ಮಿಕ ರೀತಿಯಲ್ಲಿ ಕೂಡ ಬೆಳೆಯಬೇಕು. ಹೇಗೆ ಬೆಳೆಯುವುದು? ನಾವು ದೇವರ ವಾಕ್ಯಕ್ಕೆ ವಿಧೇಯರಾದರೆ, ದೇವರ ವಾಕ್ಯವನ್ನು ಗಮನವಾಗಿ ಕೇಳಿ ಅದಕ್ಕೆ ವಿಧೇಯರಾದರೆ ದೇವರು ನಮ್ಮ ಸಂಗಡ ಇದ್ದಾನೆ, ನಿಮ್ಮ ಸಂಗಡ ಇದ್ದಾನೆ. ನಿಮಗೆ ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊಲಗುವುದಿಲ್ಲ ಆತನು. ಏಕೆ? ವಾಗ್ದಾನ ಮಾಡಿದ ಆತನು ನಿಮ್ಮ ಸಂಗಡ ಇದ್ದಾನೆ. ನಾವು ಯಾವಾಗ ದೇವರ ವಾಕ್ಯಕ್ಕೆ ವಿಧೇಯರಾಗ್ತೇವೆ, ಎಲ್ಲ ಭಾಗದಲ್ಲಿ ವಿಧೇಯರಾಗುವಾಗ ದೇವರು ಉನ್ನತ ಸ್ಥಿತಿಗೆ ತರ್ತಾನೆ. ವಿಧೇಯರಾಗಬೇಕಾದ್ರೆ ಏನು ಮಾಡಬೇಕು? ಹಳೆಯ ಸಂಗತಿ ಮರೆತು ಬಿರಬೇಕು. ಅಲ್ಲಿ ಯೆಶಾಯನ ಗ್ರಂಥ, ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೆಶಾಯನ ಪ್ರವಾದಿಯ ಮುಖಾಂತರ ದೇವರು ಮಾತಾಡ್ತಾನೆ. ಯೆಶಾಯನ ಪ್ರವಾದಿಯ ಮುಖಾಂತರ ದೇವರು ಮಾತಾಡ್ತಾನೆ, ಹಳೆಯ ಸಂಗತಿ ಮರೆತು ಬಿಡು ಹೇಳ್ತಾನೆ. ಹಳೆಯ ಸಂಗತಿ ನಿನ್ನ ಜೀವಿತದಲ್ಲಿ ಏನೇನೋ ಆಗಿದೆ, 2025ನೇ ವರ್ಷದಲ್ಲಿ ಏನೇನೋ ಆಗಿದೆ, ಅದು ನೀನು ಮರೆತು ಬಿಡಬೇಕು. ಏನೇನು ನಿನ್ನ ಜೀವಿತದಲ್ಲಿ ಸೋಲು ಬಂದಿದೆ ಅದು ಮರೆತು ಬಿಡು. ಏನೇನು ಕಹಿ ಭಾವನೆಯಿಂದ ನೀನು ಜೀವಿಸಿ ಅದು ಮರೆತು ಬಿಡು, ಹೊರಗೆ ಹಾಕು.
ಯಾರಿಗೆ ನೀನು ಶ್ರಮಿಸಲಿಲ್ಲ, ಶ್ರಮಿಸು, ಮರೆತು ಬಿಡು. ಇತರನ್ನು ಆಶೀರ್ವಾದ ಮಾಡು ಎಂದು ದೇವರು ಹೇಳ್ತಾನೆ. ಇತರಿಗೆ ಆಶೀರ್ವಾದ ಮಾಡು. ಏನು ನಿನ್ನ ಜೀವಿತದಲ್ಲಿ ಆಗಿ ಹೋಗಿದೆ, ಫೈನಾನ್ಸ್ ಲಾಸ್ ಆಗ್ಬೋದು, ಮರೆತು ಬಿಡು. ಕುಟುಂಬದಲ್ಲಿ ಗಲಿಬಿಲಿ ಆಗಿದೆ, ಮರೆತು ಬಿಡು. ಒಂದಾಗು, ಅವರ ಹತ್ರ ಒಂದಾಗು. ನೀನು ಒಂದಾಗಬೇಕಾದ್ರೆ ಏನು ಮಾಡಬೇಕು? ತನ್ನನ್ನು ಸಂಪೂರ್ಣವಾಗಿ ತಗ್ಗಿಸಬೇಕು. ಯಾವಾಗ ತನ್ನನ್ನು ಸಂಪೂರ್ಣವಾಗಿ ತಗ್ಗಿಸ್ತಾನೆ, ಆಗ ಆ ವ್ಯಕ್ತಿಯನ್ನು ದೇವರು ಮೇಲಕ್ಕೆ ಎತ್ತುತ್ತಾನೆ. ಆತನನ್ನು ಮೇಲಕ್ಕೆ ಎತ್ತುತ್ತಾನೆ ದೇವರು, ತಗ್ಗಿಸಿದ್ದವನಿಗೆ. ನೋಡಿ, ತಂದೆಯಾದ ದೇವರು ತನ್ನ ಮಗನಿಗೆ ಕಳಿಸಿಕೊಟ್ಟ ಯೇಸು ಕ್ರಿಸ್ತನಿಗೆ, ಯೇಸು ಕ್ರಿಸ್ತ ಸಂಪೂರ್ಣವಾಗಿ ತಗ್ಗಿಸಿದ. ದೇವರ ವಾಕ್ಯಕ್ಕೆ ವಿಧೇಯನಾದ. ದೇವರು ಯಾತಕಸ್ರ ಈ ಲೋಕದಲ್ಲಿ ಕಳಿಸಿದ್ದಾನೆ, ಅದಕ್ಕೆ ವಿಧೇಯನಾದ ಆತನು. ಯಾವಾಗಲೂ ತಂದೆಯನ್ನು ತೋರಿಸಿದ್ದ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ ನೀವು ಆ ಸತ್ಯವೇದ ಓದಿದರೆ ಆತನ ಸ್ವಭಾವ, ಆತನ ಗುಣ, ಆತನು ಮಾತಾಡುವ ರೀತಿ ನೀವು ಓದಿ ತಿಳ್ಕೊಳ್ಬೇಕು. ಆಗ ನಿಮ್ಗೆ ಗೊತ್ತಾಗ್ತದೆ ಯೇಸು ಎಷ್ಟು ಹಂಬಲ ಆಗಿದ್ದ, ಒಂದು ದೀನನಾಗಿ ನಡೆದ ಈ ಲೋಕದಲ್ಲಿ. ಬೈಯುವವರಿಗೆ ಆತನು ಬೈಯಲಿಲ್ಲ, ಆತನು ಬೈಯಲಿಲ್ಲ. ಯಾರ ಥರ ಹಾಗೆ ಮಾಡಲಿಲ್ಲ ಆತನು ಎಲ್ಲರನ್ನು ಪ್ರೀತಿಸಿದ, ಹಾಗೆ ಮಾಡಿದವರಿಗೆ ಪ್ರೀತಿಸಿದ್ದ. ಆತನು ಅಪ್ಪಿಕೊಳ್ತಿದ್ದ ಅವರಿಗೆ. ಜನರು ಎಲ್ಲ ತಳ್ಳಿಬಿಟ್ಟಿದ್ದಾರೆ ಜನರನ್ನು, ಆದರೆ ಯೇಸು ಕ್ರಿಸ್ತನು ಅವರನ್ನು ಅಪ್ಪಿಕೊಳ್ತಿದ್ದ. ಸುಂಕದವರು, ಪಾಪಿ, ವೈಭಿಚಾರಿಯವರು, ಈ ಲೋಕದ ಜನರು ತಳ್ಳಿಬಿಟ್ಟಿದ್ದಾರೆ, ಬಡವರಿಗೆ ತಳ್ಳಿಬಿಟ್ಟಿದ್ದಾರೆ. ಆದರೂ ಯೇಸು ಏನು ಮಾಡ್ದ? ಎಲ್ಲರಿಗೆ ಕರೆದು, ತನ್ನ ಹತ್ತಿಗೆ ಕರೆದು ಅವರ ಅಗತ್ಯವು ನೀಗಿಸ್ತಿದ್ದ. ಎಲ್ಲಿ ದುಃಖ ಉಂಟು, ಯೇಸು ಕ್ರಿಸ್ತನಲ್ಲಿ ಇದ್ದ. ಎಲ್ಲಿ ಮರಣ ಉಂಟು, ಆ ಮರಣ ಹೊಂದಿದ ಮನೆಗೆ ಹೋಗಿ ಅಲ್ಲಿ ಜೀವ ಕೊಡ್ತಿದ್ದ, ಜೀವಂತ ಇಬ್ಬಿಸ್ತಿದ್ದ ಯೇಸು ಕ್ರಿಸ್ತನು. ಎಲ್ಲಿ ಕಣ್ಣು ಕಾಣ್ತಿರ್ಲಿಲ್ಲ ಜನರಿಗೆ, ಅಲ್ಲಿ ಕಣ್ಣು ತೆರೆಯುತ್ತಿದ್ದ ಅವರದು. ಎಲ್ಲಿ ಕಿವಿ ಕೇಳ್ತಿರ್ಲಿಲ್ಲ ಅವರಿಗೆ ಕಿವಿ ತೆರೆಯುತ್ತಿದ್ದ. ಯಾರಿಗೆ ಮಾತು ಬರ್ತಿರ್ಲಿಲ್ಲ ಮಾತಾಡಲಿಕ್ಕೆ, ಅವರಿಗೆ ಬಾಯಿ ತೆರೆಯುತ್ತಿದ್ದ. ಸೈತಾನನ ಬಂಧನದಲ್ಲಿದ್ದವರಿಗೆ ಯೇಸು ಕ್ರಿಸ್ತನು ಬಿಡುಗಡೆ ಮಾಡ್ತಿದ್ದ. ಆತನು ಒಳ್ಳೆದನೇ ಮಾಡಿ ಹೋದ, ಒಳ್ಳೆದನೇ ಬಯಸಿದ. ಒಳ್ಳೆಯದನ್ನು ಮಾಡಿದ ನಂತರ ಆತನಿಗೆ ಶಿಲುಬೆಗೆ ಹಾಕಿದರು. ಆತನಿಗೆ ಶಿಲುಬೆಗೆ ಹಾಕು ಎಂದು ತನ್ನವರು ಬೊಬ್ಬೆ ಹೊಡೆದರು. ಆದರೆ ಆ ಮರಣವನ್ನು ಕೂಡ ಆತನು ಸ್ವೀಕಾರ ಮಾಡಿದ. ಅಲ್ಲಿ ಕೂಡ ಅವರಿಗೆ ಕ್ಷಮಿಸಿದ. ತಂದೆಯವರು ಏನು ಮಾಡ್ತಾರೆ ಗೊತ್ತಿಲ್ಲ, ಅವರಿಗೆ ಕ್ಷಮಿಸಿ ಹೇಳ್ದ, ಕ್ಷಮಿಸಿ ಮರೆತು ಬಿಟ್ಟ. ಇವತ್ತು ನೀವು ನಿಮ್ಮ 2025ನೇ ವರ್ಷದಲ್ಲಿ ಏನೇನೋ ಆಗಿದೆ ನಿಮ್ಮ ಜೀವಿತದಲ್ಲಿ, ಅದು ಮರೆತು ಬಿಡಿರಿ. ದೇವರು ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯ ಮಾಡ್ತಾ ಇದ್ದಾನೆ. ಹೊಸ ಕಾರ್ಯ ಮಾಡಬೇಕಾ ನಿಮ್ಮ ಜೀವಿತದಲ್ಲಿ? ನೀವು ಹಳೆಯ ಸಂಗತಿ ಮರೆತು ಬಿಡಬೇಕು. ಆಗ ನಿಮಗೆ ದೇವರು ಹೆಚ್ಚಿಸ್ತಾನೆ. ಎಲ್ಲ ಭಾಗದಲ್ಲಿ, ಆತ್ಮಿಕ ಭಾಗದಲ್ಲಿ ಹೆಚ್ಚಿಸ್ತಾನೆ, ನಿಮ್ಮ ಸ್ವಾಭಾವಿಕ ಭಾಗದಲ್ಲಿ ಹೆಚ್ಚಿಸ್ತಾನೆ ನಿಮಗೆ. ಏಕೆ? ಇಲ್ಲಿ ದೀನತೆ ಉಂಟು, ಇಲ್ಲಿ ವಿಧೇಯತ್ವ ಉಂಟು, ಇಲ್ಲಿ ದೇವರ ವಾಕ್ಯಕ್ಕೆ ವಿಧೇಯರಾಗ್ತಾರೆ, ಅವನಿಗೆ ದೇವರು ಮೆಚ್ಚುತ್ತಾನೆ, ಆ ವ್ಯಕ್ತಿಗೆ ದೇವರು ಮೆಚ್ಚುತ್ತಾನೆ. ದೇವರು ಏನು ಬಯಸ್ತಾ ಇದ್ದಾನೆ? ನೀವು ಆತನ ಅನ್ಯೋನ್ಯತೆಯಲ್ಲಿ ನಡೆಯಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ದೇವರ ಅನ್ಯೋನ್ಯತೆಯಲ್ಲಿ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನೀವು ನಡೆಯಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಆತನ ಒಟ್ಟಿಗೆ ನೀವು ನಡೆಯಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಅದಕ್ಕೋಸ್ಕರ ಯೇಸು ಹೇಳ್ತಾನೆ, ತಂದೆ ನನ್ನಲ್ಲಿದ್ದಾನೆ, ನಾನು ತಂದೆಯಲ್ಲಿ ಇದ್ದೇನೆ ಎಂದು ಹೇಳ್ತಾನೆ. ಅದಕ್ಕೋಸ್ಕರ ಯೇಸು ಯೋಹಾನ ಸುವಾರ್ತೆ 15ರಲ್ಲಿ ಹೇಳ್ತಾ ಇದ್ದಾನೆ 8, ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿ ಇದ್ದರೆ
ಏನು ಬೇಕಾದರೂ ಬೇಡಿಕೊಳ್ಳಿ ಹೇಳ್ತಾನೆ. ಏನು ಹೇಳ್ತಾನೆ? ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿದ್ದರೆ ಏನು ಬೇಕಾದರೆ ಬೇಡಿಕೊಳ್ಳಿರಿ. ಆತನು ದೇವರ ಚಿತ್ತಾನುಸಾರವಾಗಿ ನೀವು ಬೇಡುವಾಗ ಆತ ನಿಮ್ಮ ಕೋರಿಕೆಯು ಪೂರೈಸುತ್ತಾನೆ. ಆತನು ಒಳ್ಳೆಯ ದೇವರಾಗಿದ್ದಾನೆ. ಎಷ್ಟೋ ವಾಗ್ದಾನ ಮಾಡಿದ್ದಾನೆ. ಯೆರೆಮೀಯನ ಗ್ರಂಥ 29:11 ಹೇಳ್ತಾನೆ ಆತನು, ನಾನು ಮಾಡಿದ ಯೋಜನೆ ಅದು ಅಹಿತಕರ ಯೋಜನೆ ಅಲ್ಲ, ನಿನಗಸರು ನಾನು ಒಳ್ಳೆಯ ಯೋಜನೆ ಮಾಡಿಟ್ಟಿದ್ದೇನೆ ಹೇಳ್ತಾನೆ. ನೀವು ಎಣಿಸಬಹುದು ಏನಾಗ್ತದೆ ಏನು, ಈ 26ನೇ ವರ್ಷದಲ್ಲಿ ಏನಾಗ್ತದೋ ಗೊತ್ತಿಲ್ಲ. ಅದು ದೇವರು ಏನು ಹೇಳ್ತಾನೆ? ನಾನು ನಿನ್ನ ವಿಷಯದಲ್ಲಿ ಒಳ್ಳೆಯ ಯೋಜನೆ ಮಾಡಿಟ್ಟಿದ್ದೇನೆ, ನೀನು ನನ್ನ ಮಗಳು ಮಗನೇ ಎಂದು ಹೇಳ್ತಾನೆ ದೇವರು. ನೀನು ನನ್ನ ವಾಕ್ಯಕ್ಕೆ ವಿಧೇಯನಾಗಿದ್ದಿ. ಯಾವಾಗ ವಾಕ್ಯಕ್ಕೆ ವಿಧೇಯರ ಆಗುವಾಗ ದೇವರು ಆ ವ್ಯಕ್ತಿಗೆ ಮೆಚ್ಚುತ್ತಾನೆ. ಪ್ರಿಯರ, ಲೋಕದಲ್ಲಿ ಕತ್ತಲೆ ಉಂಟು, ಸುಳ್ಳುಂಟು, ಮೋಸ ಉಂಟು, ಎಲ್ಲ ಉಂಟು. ಸೈತಾನು ತನ್ನ ಬೀಜವನ್ನು ಬಿತ್ತಿದ್ದಾನೆ, ಎಲ್ಲ ಕಡೆಯಲ್ಲಿ ಬಿತ್ತಿದ್ದಾನೆ. ಆದರೆ ನಿಮ್ಮೊಳಗೆ ಆ ಸತ್ಯ ಎಂಬ ಬೀಜ ಉಂಟು. ಆ ಸತ್ಯ ಎಂಬ ಬೀಜ ನಿಮ್ಮ ಒಳಗೆ ಇರುವಾಗ ಅದು ಗಿಡವಾಗಿ ಮರವಾಗಿ ಒಳ್ಳೆಯ ಫಲ ಕೊಡ್ತದೆ. ದೇವರು ಏನು ಬಯಸ್ತಾನೆ? ಈ ವರ್ಷ ನೀವು ಒಳ್ಳೆಯ ಫಲ ಕೊಡಬೇಕಂದು ದೇವರು ಬಯಸ್ತಾ ಇದ್ದಾನೆ. ನೀವು ಒಳ್ಳೆಯದಾಗಬೇಕಂದು ದೇವರು ಬಯಸ್ತಾ ಇದ್ದಾನೆ. ನೀವು ಕೊಡುವ ಫಲವು ಅದು ನಿಲ್ಲಬೇಕಂತೆ ದೇವರ ವಾಕ್ಯ ಹೇಳ್ತದೆ. ಅದು ನಿಲ್ಲಬೇಕು, ಉದಿರಿ ಬೀಡಬಾರ್ದು, ಅದು ನಿಲ್ಲಬೇಕು. ಆ ಫಲ ದೇವರು ಬಯಸ್ತಾ ಇದ್ದಾನೆ. ದೇವರು ನಮ್ಮ ಜೀವಿತವನ್ನು ನೋಡ್ತಾ ಇದ್ದಾನೆ. ನಾವು ಈ ಕತ್ತಲೆ ತುಂಬಿದ ಲೋಕದಲ್ಲಿ ನಾವು ಪ್ರಕಾಶಿಸಬೇಕೆಂದು ದೇವರ ವಾಕ್ಯ ಹೇಳ್ತದೆ. ಯೆಶಾಯನ ಗ್ರಂಥ 60ರಲ್ಲಿ ಈ ರೀತಿ ಹೇಳ್ತದೆ, ಸತ್ಯವೇದ ಹೇಳ್ತದೆ, 1:7 ಪ್ರಕಾಶಿಸಿ ಹೇಳ್ತಾನೆ. ಪ್ರಿಯರೇ, ನೀವು ಪ್ರಕಾಶಿಸಿರಿ, ಏಳಿರಿ, ವಾಕ್ಯದಲ್ಲಿ ಬೆಳೆಯಿರಿ, ಕ್ರಿಸ್ತರ ಮೇಲೆ ದೃಷ್ಟಿ ಇಡಿರಿ. ಆತನು ಏನು ವಾಗ್ದಾನ ಮಾಡಿದರೆ ಅದರಲ್ಲಿ ದೃಷ್ಟಿ ಇಡಿರಿ, ಎಡಕ್ಕೂ ಬಲಕ್ಕೂ ತಿರುಗಿಬಿಡಿರಿ. ಅದಕ್ಕೆ ಹೇಳಿದೆ, 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು. ನಿನ್ನಲ್ಲಿ ಬೆಳಕುಂಟು. ನಿನ್ನಲ್ಲಿ ಬೆಳಕಿರುವಾಗ ಕತ್ತಲೆ ಓಡಿ ಹೋಗ್ತದೆ. ಕತ್ತಲೆ ನಿನ್ನಲ್ಲಿ ನಿಲ್ಲುವುದಿಲ್ಲ. ಬೆಳಕಿದ್ದಲ್ಲಿ ಕತ್ತಲೆ ನಿಲ್ಲುವುದಿಲ್ಲ. ಯೇಸು ಹೇಳ್ತಾ ಇದ್ದಾನೆ, ನಾನು ಲೋಕಕ್ಕೆ ಬೆಳಕಾಗಿ ಬಂದಿದ್ದೇನೆ, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ಹೇಳ್ತಾನೆ ಯೇಸು. ಪುನಃ ಮತ್ತಾಯನ ಶುಭ ಸಂದೇಶದಲ್ಲಿ ಆತನು ಹೇಳ್ತಾ ಇದ್ದಾನೆ, ನೀವು ಲೋಕಕ್ಕೆ ಬೆಳಕಾಗಿರ್ಬೇಕಂದು, ನೀವು ಲೋಕಕ್ಕೆ ಉಪ್ಪಾಗಬೇಕಂದು ಆತನು ಹೇಳ್ತಾ ಇದ್ದಾನೆ. ನಾವು ಬೆಳಕಾಗಿ ಉಪ್ಪಾಗಿ ಇರಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಅದಕ್ಕೆ ಸರಿ ಯೇಸು ಕ್ರಿಸ್ತನು ಎಷ್ಟೋ ಕಡೆಯಲ್ಲಿ ಭಯ ಪಡಬೇಡ ಹೇಳ್ತಾನೆ. ನೀವು ಭಯ ಪಡಬೇಡಿರಿ, ಧೈರ್ಯದಿಂದ ಇರಿ, ದೇವರು ನಿಮ್ಮ ಸಂಗಡ ಇದ್ದಾನೆ. ಇಲ್ಲಿ ಏನು ಹೇಳ್ತದೆ ಆತನು? ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಹೇಳ್ತಾನೆ. ಆತನ ತೇಜಸ್ಸು, ಆ ಬೆಳಕು ನಿನ್ನ ಮೇಲೆ ಉದಯಿಸಿದೆ, ನಿನ್ನಲ್ಲಿ ಉದಯಿಸಿದೆ. ಅದು ಬೆಳಕು, ದೇವರ ಬೆಳಕು ನಿನ್ನ ಒಳಗಿದ್ದದು ಬೆಳಕು. ಸಾಮಾನ್ಯ ಬೆಳಕಲ್ಲ ಅದು, ಅದು ಪರಲೋಕದ ಬೆಳಕಾಗಿದೆ, ತೇಜಸ್ಸು ಅದು. ಆ ಬೆಳಕು ನಿನ್ನ ಒಳಗೆ ಉಂಟು, ನಿನ್ನ ಒಳಗೆ ಆ ಬೆಳಕುಂಟು. ಆ ಬೆಳಕು ಇರುವಾಗ ಉಳಿದ ಸಂಗತಿ ಎಲ್ಲವೂ ನಿಮಗೆ ಅಧೀನ ಮಾಡ್ತಾನೆ, ಅಧೀನ ಮಾಡ್ತಾನೆ ಆತನು. ಸರಿಯಾದ ಬುದ್ಧಿ ಕೊಟ್ಟು, ಈ ವರ್ಷದ ನಿಮಗೆ ಸರಿಯಾದ ಜ್ಞಾನ ಕೊಟ್ಟು ನಿಮಗೆ ನಡೆಸ್ತಾನೆ. ಎಲ್ಲ ಭಾಗದಲ್ಲಿ ನೀವು ದೇವರ ಮೇಲೆತ್ತುತ್ತಾನೆ, ನೀವು ವಾಕ್ಯಕ್ಕೆ ವಿಧೇಯರಾದರೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಕತ್ತಲೆಯು ಭೂಮಿಯನ್ನು ಆವರಿಸಿದೆ. ಇಡೀ ಭೂಮಿಯಲ್ಲಿ ಕತ್ತಲೆ ಉಂಟು, ಪಾಪ ಉಂಟು, ಗಲಿಬಿಲಿ, ಸಮಸ್ಯೆ, ಹೆದರಿಕೆ, ಎಲ್ಲಿ ಹೋದರೆ ಹೆದರಿಕೆ, ಭೂಕಂಪ, ಬರಗಾಲ, ಹೆಚ್ಚು ಮಳೆ, ಬಡತನ,
ಉಂಟು ಲೋಕದಲ್ಲಿ. ಆದರೆ ನಿನ್ನ ಒಳಗಿದ್ದ ಬೆಳಕು ಯಾವುದದು? ಯಾವ ಬೆಳಕಾಗಿದೆ ನಿನ್ನ ಒಳಗೆ? ಸಾಮಾನ್ಯ ಬೆಳಕಲ್ಲ, ತೇಜಸ್ಸೋದು ಬೆಳಕಾಗಿದೆ. ನಿನ್ನ ಸಂಗಡ ಇದ್ದಾನೆ ಆತನು. ಈ ಲೋಕದ ಅಂತ್ಯ ತನಕ ಎಲ್ಲ ದಿವಸ ನಾನು ನಿನ್ನ ಸಂಗಡ ಇದ್ದೆ ಎಂದು ವಾಗ್ದಾನ ಮಾಡಿದ್ದಾನೆ. ನಿನಗೆ ದಿನದಿಂದ ದಿನ ಆತನು ಹೆಚ್ಚಿಸ್ತಾನೆ. ಹೆಚ್ಚಿಸುವ ದೇವರಾಗಿದ್ದಾನೆ ಆತನು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ ಹೇಳ್ತಾನೆ. ಇಡೀ ಜನಾಂಗಕ್ಕೆ ಕಾರ್ಗತ್ತಲು ಮುಚ್ಚಿದೆ, ಕತ್ತಲೆಯಲ್ಲಿ ಮುಚ್ಚಿಕೊಂಡಿದೆ. ಸೈತಾನು ಏನು ಮಾಡಿದ್ದಾನೆ? ಸುಳ್ಳಿಂದ ಜನರಿಗೆ ಸುಳ್ಳಿನಿಂದ ಇಟ್ಟಿದ್ದಾನೆ, ಮುಸುಕು ಹಾಕಿದ್ದಾನೆ. ಏಕೆ? ಈ ಬೆಳಕು ನೋಡಬಾರ್ದೆಂದು, ಬೆಳಕಿನ ಹತ್ತಿರ ಬರಬಾರ್ದೆಂದು ಮುಸುಕು ಹಾಕಿದ್ದಾನೆ. ಸತ್ಯವೇದ ಹೇಳ್ತದೆ ಇಲ್ಲಿ, ಕಾರ್ಗತ್ತಲು ಜನಾಂಗಗಳು ಮುಚ್ಚಿದೆ. ಆದರೆ ದೇವರು ಹೇಳ್ತಾನೆ, ನಿನ್ನ ಮೇಲಾದರೂ ಯೆಹೋವನು ಉದಯಿಸಿದನು. ನಿನ್ನ ಮೇಲೆ ನಿನಗೆ ದಯೆ ತೋರಿಸಿದ್ದಾನೆ, ನಿನಗೆ ಕರುಣೆ ತೋರಿಸಿದ್ದಾನೆ, ನಿನ್ನನ್ನು ಪ್ರೀತಿ ಮಾಡಿದ್ದಾನೆ. ನಿನ್ನ ಮೇಲೆ ಅದು ಉದಯಿಸಿದೆ ಎಂದು ಸತ್ಯವೇದ ಹೇಳ್ತದೆ. ನಿನ್ನ ಮೇಲೆ ಬಂದಿದ್ದ ಅದು ಬೆಳಕು. ಏಕೆ ಬೆಳಕು ಕೊಡುವುದು? ನೀನು ಪ್ರಕಾಶಿಸಬೇಕೆಂದು, ಈ ಲೋಕದಲ್ಲಿ ಪ್ರಕಾಶಿಸಬೇಕೆಂದು ಆ ಬೆಳಕು ಕೊಟ್ಟಿದ್ದಾನೆ. ನೀನು ಹೆಚ್ಚು ದಿನದಿಂದ ದಿನ ಹೆಚ್ಚೆಚ್ಚು ಅಭಿವೃದ್ಧಿ ಆಗಬೇಕೆಂದು ಎಲ್ಲ ಭಾಗದಲ್ಲಿ ನಿಮಗೆ ಸಂದೇಶ ಕೇಳುವಾಗ ನೀವು ಎಣಿಸಬಹುದು, ಓ ಹಾಗಾದರೆ ನನಗೆ ತುಂಬ ಐಶ್ವರ್ಯವಂತನಾಗ್ತಾನೆ. ಮೊದಲು ನೀನು ಆತ್ಮಿಕ ರೀತಿಯಲ್ಲಿ ಐಶ್ವರ್ಯವಂತನಾಗು, ಮತ್ತೆ ಉಳಿದ ಸಂಗತಿ ಎಲ್ಲ ಬರ್ತದೆ. ಯೇಸು ಹೇಳ್ತಾನೇನು? ಮೊದಲು ಹುಡುಕು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನೀನು ತವಕ ಪಡು ಹೇಳ್ತಾನೆ. ಮತ್ತೆ ಎಲ್ಲ ಸಂಗತಿ ನಿನಗೆ ಹಿಂಬಾಲಿಸ್ತದೆ ಎಂದು ಹೇಳ್ತಾನೆ. ಎಲ್ಲ ಹಿಂಬಾಲಿಸ್ತದೆ. ಮೊದಲು ದೇವರ ರಾಜ್ಯಕ್ಕಾಗಿ ನಾವು ತವಕ ಪಡುವಾಗ ಇರ್ಬೋದು. ನಿಮ್ಮ ಆಲೋಚನೆ ತುಂಬ ಆಲೋಚನೆ ಮಾಡಿ ನೀವು ಇಡಬಹುದು. ಬರುವ ವರ್ಷಕ್ಕೆ ನೀವು ತುಂಬ ಆಲೋಚನೆ, ಈ ವರ್ಷದಲ್ಲಿ ನೀವು ತುಂಬ, ಹೋದ ವರ್ಷದಲ್ಲಿ ಮಾಡಿದ್ದೀರಿ ಆಲೋಚನೆ. ಕೆಲವು ಮದುವೆ ವಿಷಯದಲ್ಲಿ ಆಲೋಚನೆ ಮಾಡಿದ್ದಾರೆ. ಇಷ್ಟು ಗ್ರ್ಯಾಂಡ್ ನನ್ನ ಮದುವೆ ಆಗಬೇಕು, ನನ್ನ ಮಗನ ಮದುವೆ ಗ್ರ್ಯಾಂಡ್ ಆಗಬೇಕು. 1 ವರ್ಷದ ಮೊದಲೇ ಕಾಗದ ಪ್ರಿಂಟ್ ಮಾಡಿದ್ದಾರೆ. ನೀವು ಆಲೋಚನೆ ಮಾಡಿ ಇಟ್ಟಿದ್ದೀರಿ, ದಿನ ಸ್ಥಿರ ಮಾಡಿ ಇಟ್ಟಿದ್ದೀರಿ. ದೇವರು ಕರುಣಾಮಯ ದೇವರಾಗಿದ್ದಾನೆ. ಕೆಲವು ಸರಿ ನಮ್ಮ ಆಲೋಚನೆ, ಇಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ? ಇಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ? ಯೆಶಾಯನ ಗ್ರಂಥದಲ್ಲಿ ಏನು ಮಾತಾಡ್ತಾನೆ ದೇವರು? 8:50 ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆ ಅಲ್ಲ ಹೇಳ್ತಾನೆ ಆತನು. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗ ಅಲ್ಲ. ಅದು ನನ್ನ ಮಾರ್ಗ ಅಲ್ಲ. ನೀವು ಮಾಡಿದ ಆಲೋಚನೆ ಅದು. ನೀವು ಒಂದು ಮಾರ್ಗದಲ್ಲಿ ನಡೆಯುತ್ತಿದ್ದೀರಿ, ಅದು ನನ್ನ ಅಲ್ಲ, ನಾನು ಕೊಟ್ಟ ಮಾರ್ಗ ಅಲ್ಲ ಅದು. ನೀವು ಆಲೋಚನೆ ಮಾಡಿಟ್ಟಿದ್ದೀರಿ, ನೀವು ಮಾರ್ಗದಲ್ಲಿ, ನಿಮ್ಮ ಮಾರ್ಗದಲ್ಲಿ ನೀವು ಹೋಗ್ತಾ ಇದ್ದೀರಿ ಹೇಳ್ತಾನೆ ದೇವರು. ಹಾಗ ದೇವರು ಮಾಡಿದ ಆಲೋಚನೆನು ಉನ್ನತ ಆಲೋಚನೆ. ನೋಡಿ ದೇವರ ವಾಕ್ಯ ಹೇಳ್ತದೆ ನೋಡಿ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವು, ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ ಹೇಳ್ತಾನೆ ಆತನು. ದೇವರ ಆಲೋಚನೆ, ದೇವರ ಮಾರ್ಗ ಮನುಷ್ಯನ ಮಾರ್ಗಕ್ಕಿಂತ, ಮನುಷ್ಯನ ಆಲೋಚನೆಗಿಂತ ಉನ್ನತವಾದ ಆಲೋಚನೆ ಆಗಿದೆ. ಪ್ರಿಯರೇ, ಯೇಸು ಕ್ರಿಸ್ತ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ನೀನು ಎಣಿಸಬಹುದು, ಏನಪ್ಪ ನನ್ನ ಜೀವಿತದಲ್ಲಿ ಈ ವರ್ಷದಲ್ಲಿ ಏನೇನೋ ಆಗಿದೆ. ನೀವು ನೋಡಿ ಭಕ್ತರ ಜೀವಿತದಲ್ಲಿ ಏನೇನೋ ಆಗಿದೆ. ಯೇಸುಟ್ಟಿಗೆ ಇದ್ದ ಯೋಹನ್ನು ಅವನಿಗೆ ಹಿಡಿದು ಬಾಪ್ತಿಸ್ಮ ದೀಪದಲ್ಲಿ ಹಾಕ್ತಾರೆ.
ಆ ದೀಪದಲ್ಲಿ ಒಬ್ಬನೇ, ಯಾರಿಲ್ಲ ಅಲ್ಲಿ, ಒಬ್ಬನೇ, ಬೇರೆ ಯಾರಿಲ್ಲ ಅವನಿಗೆ, ಒಬ್ಬ ಮನುಷ್ಯನಿಲ್ಲ ಅಲ್ಲಿ, ಯಾರಿಲ್ಲ, ಅವನು ಮಾತ್ರ. ಅಲ್ಲಿ ಹೋದವರು ಯಾರು ವಾಪಸ್ ಬರುವುದಿಲ್ಲ. ಅಲ್ಲಿ ದೇವರು ಅವನ ಹತ್ರ ಮಾತಾಡಿತಾನೆ. ಯಾರು ಮಾತಾಡದ ಇರುವ ಸಮಯದಲ್ಲಿ ದೇವರು ಮಾತಾಡ್ತಾನೆ. ದೇವರು ಮಾತಾಡಿ ಇಡೀ ಪ್ರಕಟಣೆ ಗ್ರಂಥ ಅವನಿಗೆ ಕೊಟ್ಟ. ಇಡೀ ಪ್ರಕಟಣೆ ಗ್ರಂಥ ಅಲ್ಲಿ ಬರೆದ ಆತನು. ದೇವರು ದರ್ಶನ ಕೊಟ್ಟು ಆತನ ಹತ್ರ ಮಾತಾಡಿದ. ನೀನು ಎಣಿಸ್ಬೋದು, ನೀನು ಒಬ್ಬನೇ. ಅಲ್ಲಿ ಯೋಹನ ಹೋಗಿದ್ದಾನೆ, ಅಲ್ಲಿ ಒಬ್ಬನೇ, ಯಾರಿಲ್ಲ. ಅವನು ಎಣಿಸಿದ್ದ, ಅವನು ಕೂಡ ಎಣಿಸ್ತಿಲ್ಲ ಈ ದೇವರು ನನ್ನ ಹತ್ರ ಈ ಸ್ಥಳದಲ್ಲಿ ಮಾತಾಡ್ತಾನೆಂದು. ಆದರೆ ದೇವರು ಅವನ ಹತ್ರ ಅಲ್ಲಿ ಮಾತಾಡಿದ ಅಂತ ಸತ್ಯವೇದ ಹೇಳ್ತದೆ. ದೇವರು ಮುಂದೆ ಏನು ನಡೆಯಲಿಕ್ಕೆ ಉಂಟು ಎಲ್ಲ ಸಂದೇಶವನ್ನು ಆತನಿಗೆ ಕೊಟ್ಟ. ಅವನೇನು ಎಣಿಸಿದ, ಆಯಿತು ನನ್ನದು ಮುಗೀತು, ಇಲ್ಲಿ ಹೋದವರು ಯಾರು ವಾಪಸ್ ಬರುವುದಿಲ್ಲ, ಆ ದೀಪಕ್ಕೆ ಹೋದವರು ಯಾರು ವಾಪಸ್ ಬರುವುದಿಲ್ಲ, ಅಲ್ಲಿ ಮರಣ ಹೊಂತಾರೆ, ಯಾರಿಲ್ಲ. ಅಲ್ಲಿ 4 ಕಡೆ ನೋಡಿದರೆ ಯಾರಿಲ್ಲ. ಆದರೆ ಯಾರು ಇಲ್ಲ ಎಂದು ಹೇಳುವಾಗ ನಮ್ಮ ಸರ್ವಶಕ್ತನಾದ ದೇವರು ಆತನ ಒಟ್ಟಿಗೆ ಇರ್ತಾನೆ. ಆತನು ಎಲ್ಲ ಕಡೆಯಲ್ಲಿ ಇರುವ ಆತನಾಗಿದ್ದಾನೆ. ಆತನು ಇಮ್ಮಾನುವೇಲ್ ದೇವರಾಗಿದ್ದಾನೆ. ಎಲ್ಲರೂ ಕೈ ಬಿಡುವಾಗ, ಎಲ್ಲರೂ ತಳ್ಳಿ ಬಿಡುವಾಗ ದೇವರು ಹೇಳ್ತಾನೆ, ನಾನು ನಿನ್ನ ಸಂಗಡ ಇದ್ದೇನೆ ಎಂದು ಹೇಳ್ತಾನೆ. ನಾನು ನಿನ್ನ ಸಂಗಡ ಇದ್ದೇನೆ. ಇಡೀ ಪ್ರಕಟಣೆ ಗ್ರಂಥದ ವಿಷಯದಲ್ಲಿ ಆತನ ಥರ ಮಾತಾಡಿ ಆ ಪ್ರಕಟಣೆ ಗ್ರಂಥ ಆತನು ಬರೆದ. ಹೇಗೆ ಲೋಕದಲ್ಲಿ ಹೇಗೆ ನ್ಯಾಯ ತೀರ್ಪು ಆಗ್ತದೆ, ಏನು ಆಗಲಿಕ್ಕೆ ಉಂಟು, ಮುಂದಿನ ಕಾಲದಲ್ಲಿ ಏನಾಗ್ತದೆ ಎಂದು ಬರೆದಿಟ್ಟಿದ್ದಾನೆ. ದೇವರು ನಿಮಗೆ ಒಬ್ಬಂಟಿಗನಾಗಿ ಬಿಡುವುದೇ ಇಲ್ಲ. ದೇವರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಬಯಸ್ತಾನೆ. ಅವನಿಗೆ ಸಮಯ ಕೊಡುವಾಗ ಈ ವರ್ಷ ಆತನಿಗೆ ನಾವು ಸಮಯ ಕೊಡುವ. ನಮ್ಮ ಸಮಯವನ್ನು ಆತನಿಗೆ, ಅಮೂಲ್ಯವಾದ ಸಮಯವನ್ನು ಆತನಿಗೆ ಕೊಡುವ. ನಾವು ಆತನಿಗೆ ಆ ಸಮಯವನ್ನು ಕೊಡುವಾಗ ಆತನು ನಿಮ್ಮ ಹತ್ರ ಮಾತಾಡ್ತಾನೆ. ನೀವು ಹೇಗೆ ಹೋಗಬೇಕು, ಎಲ್ಲಿ ಹೋಗಬೇಕು, ಹೇಗೆ ನಡೆಯಬೇಕು, ಆತನು ಮಾತಾಡ್ತಾನೆ. ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ, ನೋಡು ನನ್ನ ಮಾರ್ಗದಲ್ಲಿ ನಡೆ. ನೀನು ಆಲೋಚನೆ ಮಾಡಿಟ್ಟಿದ್ದಿ, ಅದು ನನ್ನ ಆಲೋಚನೆ ಅಲ್ಲ, ಅದು ನಿನ್ನ ಆಲೋಚನೆ. ಕಷ್ಟದಲ್ಲಿ ಬೀಳದ ಹಾಗೆ ಆತನು ಕಾಪಾಡ್ತಾನೆ. ಬಿದ್ದರೂ ಮೇಲೆತ್ತುವ ದೇವರಾಗಿದ್ದಾನೆ. ಪ್ರಿಯರೇ, ನಿಮ್ಮ ಸಂಗಡ ಇದ್ದಾನೆ. ಆತನು ಜೀವ ಸ್ವರೂಪನಾದ ದೇವರು ನಿಮ್ಮ ಸಂಗಡ ಇದ್ದಾನೆ. ಯೇಸು ನಿಮ್ಮ ಸಂಗಡ ಇದ್ದಾನೆ. ಯೇಸು ನಿಮಗೋಸ್ಕರ ರಕ್ತ ಸುರಿಸಿದ್ದಾನೆ. ಯೇಸು ನಿಮಗೋಸ್ಕರ ಮರಣವನ್ನು ಹೊಂದಿದ್ದಾನೆ. ಯೇಸು ನಿಮಗೋಸ್ಕರ, ನಮಗೋಸ್ಕರ ಜೀವಂತವಾಗಿದ್ದಾನೆ. ಆತನು ಪರಲೋಕಕ್ಕೆ ಹೋಗಿ ತಂದೆಯ ಬಲಪಸಲಿ ಕೂತ್ಕೊಂಡಿದ್ದಾನೆ. ಪುನಃ ಬರ್ತಾನೆ ಆತನು. ಆ ಸಮಯದಲ್ಲಿ ನೀವು ಮತ್ತು ನಾವು ಜೀವಿಸ್ತಾ ಇದ್ದೇವೆ. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ. ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ, ಹೆಚ್ಚೆಚ್ಚು ಪ್ರೀತಿ ಮಾಡುವ ಪರಲೋಕದಲ್ಲಿರುವ ಪ್ರೀತಿಯುಳ್ಳ ತಂದೆಯಾದವರು ನಿಮಗೆ ಸ್ತೋತ್ರ. ನೀನು ವಾಕ್ಯದ ಮುಖಾಂತರ ನೀನು ಮಾತಾಡಿದಿ ಕರ್ತನೇ. ಈ ವರ್ಷದ ವಿಷಯದಲ್ಲಿ ನೀನು ಮಾತಾಡಿದಿ. ನಿನಗೆ ಸ್ತೋತ್ರಪ್ಪ. ನಿನ್ನ ಮಕ್ಕಳು ಆಶೀರ್ವಾದ ಮಾಡು ಕರ್ತನೇ. ನಿನ್ನ ಮಕ್ಕಳಿಗೆ ನೀನು ನಿನ್ನ ಪ್ರಸನ್ನತೆ ಯಾವಾಗಲೂ ಇವರ ಸಂಗಡ ಇರಲಿ ಕರ್ತನೇ. ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಡೆಯಲಿಕ್ಕೆ ಸಹಾಯ ಮಾಡು. ಪರಿಶುದ್ಧಾತ್ಮನೇ ಸಹಾಯ ಮಾಡು. ಪರಿಶುದ್ಧಾತ್ಮ ನಿನ್ನ ಸಹಾಯ ಬೇಕು. ನೀನು ಸಹಾಯ ಮಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ನಿನ್ನ ಹಸ್ತ ಎಲ್ಲರ ಮೇಲೆ ಇಳಿದು ಬರಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೇ. ನಿನ್ನ ಆಶೀರ್ವಾದ ಬೇಕು ಇಡೀ ಕುಟುಂಬಕ್ಕೆ ಕರ್ತನೇ. ನಿನ್ನ ಆಶೀರ್ವಾದ ಬೇಕು. ಆಶೀರ್ವದಿಸು ಕರ್ತನೇ. ನೀನು ಬೆಳಕಾಗಿದ್ದಿ. ಆ ಬೆಳಕು, ಆ ತೇಜಸ್ಸು ಇವರ ಒಳಗಿದ್ದಕ್ಕೆ ಸ್ತೋತ್ರಪ್ಪ. ನೀನು ನಡೆಸಿದ್ದಕ್ಕೆ ಸ್ತೋತ್ರ ಅಪ್ಪ. ನೀನು ಒಳ್ಳೆಯವನಾಗಿದ್ದಿ ಕರ್ತನೇ. ನಿನ್ನ ಹಸ್ತ ಒಬ್ಬೊಬ್ಬರ ಮೇಲೆ ಇಳಿದು ಬಂದಿದ್ದಕ್ಕೆ ಸ್ತೋತ್ರ ಕರ್ತನೇ. ನೀನು ಒಳ್ಳೆಯವನು. ಒಳ್ಳೆಯದನ್ನೇ ಮಾಡ್ತಿ ಕರ್ತನೇ. ನಿನ್ನ ಮಕ್ಕಳ ಜೀವಿತದಲ್ಲಿ ಸರಿಯಾಗಿ ಆಲೋಚನೆ, ಸರಿಯಾಗಿ ಬುದ್ಧಿ, ತಿಳುವಳಿಕೆಯನ್ನು ಕೊಟ್ಟು ನಡೆಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಇವರಿಗೆ ಆಶೀರ್ವಾದ ಮಾಡ್ತೇನೆ ಕರ್ತನೇ. ತಂದೆ, ಮಗ, ಪರಿಶುದ್ಧ ಆತ್ಮನ ನೀವು ಆಶೀರ್ವಾದ ಪಡ್ಕೊಳ್ಳಿರಿ. ಮತ್ತು ಹೊಸ ವರ್ಷದ ಆ
ಶುಭವನ್ನು ನಿಮಗೆ ಕೋರಿಸ್ತೇನೆ. ಹ್ಯಾಪಿ ನ್ಯೂ ಇಯರ್ ನಿಮಗೆ ಎಲ್ಲರಿಗೆ. ನೀವು ಸಂತೋಷವಾಗಿ ಈ ವರ್ಷದಲ್ಲಿ ಜೀವಿಸಿರಿ. ಆಮೇಲೆ